ಇರಬಹುದು. ಇದರ ಲುಕ್ ಅಡ್ವಾಂಟೇಜ್ ಇಲ್ಲಿದೆ. ನಿಮ್ಮ ಒಂದು ನಕಲಿಯ ಪೈಪಸ್ ಅಲ್ಲ, ಒಂದು ನಿಜ ರೂಪ ಹೊಂದಿರುವ ಒಂದು ಮೆಟಲ್ಸ್ ನೋಡ್ತಿರ್ಬೋದು. ಎತ್ತಿನ ವಿಡಿಯೋದಲ್ಲಿ ಏನಂದರೆ ಈ ಒಂದು ಟೇಬಲ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಇದೆ ಏನೇನಿಲ್ಲ ಇದರ ಬಗ್ಗೆ ಇನ್ನದೆಲ್ಲ ವಿಡಿಯೋ ಕಂಟಿನ್ಯೂ ಚಲೋ ಇರುತ್ತೆ, ನೋಡ್ತಿರ್ರಿ ಎಲ್ಲರೂ. ತೋರಿಸ್ತೀನಿ ಬರ್ರಿ. ಫಸ್ಟ್ ಒನ್ ನೋಡ್ತೀರಿ ಚೆಂದಾಗಿ ಈ ಥರ ಬರುತ್ತೆ ಒಂದು ಡ್ರಾ ನಿಮಗೆ ಟೇಬಲ್ ಸಮೇತ. ಇದು ಕೆಬ್ಬಣದ ರಾಡ್ ಪೈಪು, ಇಡೀ ಕೆಬ್ಬಣದ ರಾಡ್ ಪೈಪು. ಇದನ್ನು ಬೆಂಡ್ ಮಾಡಿ ಬಿಡೋಕ್ಕಿಂತ ಈ ಥರ ಇಲ್ಲಿಂದ ಸ್ಟಾರ್ಟಿಂಗ್ ತೊಗೊಂಡೋದನ್ನು ಮೇಲೆ ಇಲ್ಲಿ ಎಕ್ಸಾಕ್ಟ್ ಮಾಡಿದ್ದಾರೆ, ಬೀಡ್ ಮಾಡಿದ್ದಾರೆ. ಇದನ್ನು ನಾವೀಗ ಕಿಲಿ ಅಂದರೆ 10 ವರ್ಷದ್ದು ಅನ್ನೋಂಗೆ ಇದೆ, ಆದರೆ ಬಾಳಿಕೆ ಬಂದಿದೆ ಇದು, ಇಲ್ಲ ಅನ್ನೋಂಗಿಲ್ಲ. ಇದೊಂದು 5-6 ವರ್ಷದ್ದು ಇದೆ ಇದು. ಇದನ್ನು ನಾವು ಫೇಂಟ್ ಎಲ್ಲ ಅದು ಜಂಗ್ ತುಕ್ಕು ಹಿಡಿದಿದೆ, ನಾವು ರಿಪೇರ್ ಮಾಡ್ಕೋಬೇಕು. ಅಂದರೆ ರೆಡಿ ಆಗುತ್ತೆ, ರಿಪೇರ್ ಮಾಡೋಕೆ ಕೊಡ್ಬೇಕಂತ ಮಾಡೀವಿ ಅಂಗಡಿಗೆ. ಇದನ್ನು ಇಷ್ಟು ದಿವಸ ಹಳೆ ಮನೆಯಲ್ಲಿತ್ತು, ಈಗ ಹೊಸ ಇದು ಇಲ್ಲಿ ತಂದೀವಿ, ಸಡ್ನಾಗಿತ್ತು. ಇದನ್ನು ಓಪನ್ ಮಾಡೋಣ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನೋಡ್ತಿರ್ಬೋದು ಖುಲ್ಲಾ ಜಾಗ ಇದೆ. ಇಲ್ಲೇನಾದರೂ ಸಾಮಗ್ರಿಗಳು ನಿಮಗೆ ಇಲ್ಲೇ ಇದು ಹಾಕ್ಕೋವೆ, ಪ್ಯಾಕಿಂಗ್ ಹಾಕ್ಕೋವೆ. ಇಲ್ಲಿ ಡ್ರಾ ಒಳಗೆ ಏನೇನಿದೆ ಅಂತ ನೋಡ್ಕೊಂಬರ್ರಿ. ನೋಡ್ತಿರ್ಬೋದು ಡ್ರಾ ತೆಗೆದ್ರೆ ನಿಮಗೆ ವಾವ್ ಚಟ್ 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 ಅಂದಿದ್ರಿ. ಇದು ಒಂದನೇ ಡ್ರಾ ಬಂದು ಒಂದು ಬಂಗಾರ ನಿಧಿ ಹತ್ತಿದ್ದರೆ ಇದರಲ್ಲಿ ಇಡಬಹುದು ಅಂತ ಎಲ್ಲರೂ ಹೇಳ್ತಾರೆ. ಬಂಗಾರ ಇಡುವ ಒಂದು ಸ್ಥಳ ಇದು, ಬೆಳ್ಳಿ ಬಂಗಾರ ಎಲ್ಲರೂ ಇಡಬಹುದು ಇದರಲ್ಲಿ. ಎರಡನೇದು ಇಲ್ಲಿ ಒಂದಿದೆ, ತೆಳಗೆ ಮೇಲೆ ಎಲ್ಲ ತುಕ್ಕು ಹಿಡಿದರೆ ಲಾಕ್ ಕಟ್ಟಾಗಿದೆ, ಲಾಕ್ ಇದು ಕಟ್ಟಾಗಿದೆ, ಜಂಗ್ ಹತ್ತಿ ತುಕ್ಕು ಹಿಡಿದು ಮಾಡಿಸ್ಬೇಕು. ಅದನ್ನು ನೋಡ್ತಿರ್ಬೋದು. ಇಲ್ಲೇ ಇದೆಲ್ಲ ತುಕ್ಕು ಹಿಡಿದಿದೆ ಮೇಲೆ ಮತ್ತು ಮೇಗೆ. 2 ಕಾಲಮ್ ಇವು, 2 ಕಾಲಮು ಇವು ಡ್ರಾ. ಈ ಡ್ರಾ ನೋಡಿದೆ ಅಂತ ತಿಳ್ಕೊತೀನಿ. ಇಲ್ಲೊಂದೊಳಗಿನೇ ಇದೆ ಬೋಲ್ಟ್, ಸಣ್ಣದಾದ ಒಂದು ಬೋಲ್ಟ್. ಇದ್ರದ್ದು ಇರ್ಬೋದು ಅನಿಸ್ತೈತೆ ನಾನು ತಿಳೋ ಮಟ್ಟಿಗೆ. ನೀವು ಎದ್ರದ್ದೈತೆ ಅಂತ ವಿಡಿಯೋ ಕಮೆಂಟಲ್ಲಿ ಹೇಳಿ. ಇಲ್ಲೇ ಇರಲಿದು ಕದ ಹಾಕೋಣ. ಇದು ತುಕ್ಕು ಹಿಡಿದೈತಲ್ಲ, ಆಯಿತು. ಸೇಮ್ ಒಂದು ಲುಕ್ ಟ್ರೆಜರಿ ಲಾಕರ್, ಬೆಳ್ಳಿ ಬಂಗಾರ ಹಣ ರೊಕ್ಕ ಚಿಲ್ಲರೆ ಕಾಸು ಎಲ್ಲ ಇಡಬಹುದು ಇದರಲ್ಲಿ, ಏನು ಕೊಳವಾದಲ್ಲ. ಇದು 3 ಥರ್ಡ್ ಇವು ಅದಾವು, ಥರ್ಡ್ ಕಾಲಮ್ ಅದಾವು. 1ನೇ ಡ್ರಾ, 2ನೇ ಡ್ರಾ, 3ನೇ ಡ್ರಾ, 3 ಡ್ರಾ ಅದಾವು. ಈ ಡ್ರಾದಲ್ಲಿ ಈ ತಕ್ಕಂಗೆ ಹೇಳ್ದಂಗೆ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಇದೆ. ಇದು ನಮ್ಮದು ನಾವೇ ತಿಕ್ಬೇಕಂತ ಮಾಡಿದ್ವಿ. ಇದನ್ನು ತುಕ್ಕು ನಮ್ಮ ಕೈಲಿ ಆಗಲಿಲ್ಲ, ಅದಕ್ಕೆ ಅಂಗಡಿಗೆ ನಾವು ಇಲ್ಲೊಂದು ಪರಿಚಯದ ಅಂಗಡಿ ಇದೆ, ಅದಕ್ಕೆ ನಾವು ಕಳಿಸ್ತೀವಿ ಅಲ್ಲೇ. ನೀವು ಬೇಕಂದರೆ ಲಾಸ್ಟಲ್ಲಿ ಅದರದ್ದು ಅಂಗಡಿ ಫೋಟೋ ನಾನು ಇನ್ನೊಂದು ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಅದನ್ನ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮದು ಸಾಮಗ್ರಿ ಇದ್ದರೆ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನೀವು ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ಇದು 1ನೇ ಡ್ರಾ 2ನೇ ಡ್ರಾ ಕ್ಲಿಯರ್ ಮಾಡೋಣ. ಈ 1ನೇ ಡ್ರಾದಲ್ಲಿ ಏನಿದೆ ಅಂತ ನೋಡೋಣ. ಈ ಥರ ಬರುತ್ತೆ ಇದು. ಇಲ್ಲಿ ಹಾಕಂಗಿಲ್ಲ ಕೈ, ಇಲ್ಲಿ ಹಾಕಿದರೆ ಇರಕ್ಕಾಗುತ್ತೆ, ಇಲ್ಲಿ ಹಾಕ್ಬೇಕು. ಈ ಥರ ಈಗ ಹೇಳಿದ್ರೆ ನೋಡಿ, ತುಕ್ಕು ಹಿಡಿದ ಒಂದು ಸಾಮಾನು ಇದು. ಪೂರ್ತಿ ಇದನ್ನ ಕಡೆಗೆ ತೆಗೆದ ಜಗ್ಗಿ ಬಿಡೋಣ. ಓ ಬಿತ್ರಿ ಸ್ನೇಹಿತರೆ, ಬಿತ್ತಿದ್ದು ಕೆಳಗೆ ನೋಡ್ತಿರ್ಬೋದು. 3 ತಗಡಿನ ಪೀಸಿಂದೊಂದು ಇವು ಡ್ರಾ ಗಟ್ಟಿಮುಟ್ಟಿದವಾದರೆ ಏನಂದರೆ ಅದೇ ಏನಿಲ್ಲ, ನಮಗೆ ಇಷ್ಟು ತುಕ್ಕುವಾಗಿ ನಮಗೆ ಸಮಸ್ಯೆ ಆಗಿದೆ. ನಾವು ಜಲ್ದಿ ಇದನ್ನು ಆಗಾಗ ಕ್ಲೀನ್ ಮಾಡ್ಕೊತಿದ್ರೆ ಯಾವ ತುಕ್ಕು ಹಿಡಿಯಲ್ಲ,
ವರ್ಕ್ ಇದ್ರೆ ಜಾಸ್ತಿ ವರ್ಕ್ ಮಾಡಲೇ ಇಲ್ಲ ನಾವು. ಲಾಕರ್ ಹೋಗ್ಬಿಟ್ಟಿದೆ ನೋಡ್ತಿರ್ಬೋದು. ಲಾಕರೆಲ್ಲ ಸ್ಕ್ರೀನ್ ಕಾಣ್ತಿದೆ ನಿಮಗೆ. ಲಾಕರೆಲ್ಲ ಡ್ಯಾಮೇಜ್ ಆಗಿದೆ. ಈ ಥರ ಬರುತ್ತೆ ಲಾಕರ್. ಇಲ್ಲಿ ಇದೇ ಲಾಕು ಇಲ್ಲಿನ ಥರ ಬರುತ್ತಿದೆ. ಈ ಒಂದನೇ ಬಾಕ್ಸ್ ತೆಗೆದ್ವಿ. ಒಂದನೇ ಬಾಕ್ಸ್ ಇಲ್ಲೇ ಕೊಡೋಣ. ಎರಡನೇ ಬಾಕ್ಸು ತೆಗೆಯೋಣ. ಎರಡನೇ ಬಾಕ್ಸಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ನೋಡಿರ್ತೀರ, ಅಲ್ಲೇ ಇದ್ರದ್ದೇ ಒಂದು ಕಸ ಕುಂತಿದೆ, ಎಲೆ ಕಸ. ಅದು ಎಲ್ಲ ತುಕ್ಕು ಹಿಡಿದುಬಿಟ್ಟಿದೆ. ಏನಪ್ಪ ಇಂಥ ಡ್ರಾ ತೊಗೊಂಡು ಮಾಡ್ತಿದ್ದಾರೆ ಅನ್ಬೋದು. ಡ್ರಾ ತೊಗೊಂಡು ಮಾಡ್ತಿದ್ರೆ ನಾವು ಮಾಡಲ್ಲ, ಅಂಗಡಿಯವ್ರು ಮಾಡ್ತಾರೆ. ಅಂದರೆ ಬುದ್ಧಿ ಬೇಕಣ್ಣ. ನಾ ಸಖತ್ ಆ್ಯಕ್ಟಿಂಗ್ ಮಾಡ್ತೇನೆ ಅಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ಎಲ್ಲ ಥರ ಎಲ್ಲದರಲ್ಲಿ ಮಿಕ್ಸ್ ಮಾಡ್ತಾರೆ ವಿಡಿಯೋ. ಏನಂದರೆ ನಾ ಹೇಳೋ ಪ್ರಕಾರ ಈ ತುಕ್ಕು ಹಿಡಿದ ಸಾಮಾನು ಲುಕ್ಷಣೆ ಆಗಲ್ಲ. ಉಪಯೋಗ ಮಾಡ್ಕೊಂಡು ಉಪಯೋಗ ಆಗುತ್ತೆ, ಬಿಸಾಕಿದ್ರೆ ಬಿಸಾಗುತ್ತೆ. ಅದಕ್ಕೆ ನಿಮ್ಗೆ ಹೇಳೋದು, ಇದನ್ನು ನಾವು ಮಾಡೋಕ್ಕೆ ಕೊಟ್ಟರೆ ಹೊಸದಾಗಿ ಬರುತ್ತೆ, ಅದಕ್ಕೆ ಕೊಡಬೇಕಂತ ಮಾಡಿದ್ವಿ. ಹೊಸದಾಗಿ ಬಂದ ವಿಡಿಯೋ ಮಾಡಿ ಸಮೇತ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ. ಶಾರ್ಟ್ ವಿಡಿಯೋ ಮತ್ತು ಫುಲ್ ವಿಡಿಯೋ, ಲೆಂತ್ ವಿಡಿಯೋ ಅಷ್ಟು ತೋರಿಸ್ತೀನಿ ನಿಮಗೆ. ಎರಡನೇ ಡ್ರಾ ತೆಗೆಯೋಣ. ಇದು ಹೇಗಿದೆ ಅಂತ. ಡ್ರಾ ಬಂತು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಡ್ಕೊತ ಇದೆ, ಅದೇ ಏನು ಬಂತು. ಎರಡನೇ ಡ್ರಾ ಬಂದಿದೆ, ನೋಡ್ತಿರ್ಬೋದು. ಇದು ಅದೇ ಸಮೇತ ಹೇಳ್ತೀನಿ ನಿಮಗೆ. ಸ್ವಲ್ಪ ಇಲ್ಲಿ ಬೆಂಡ್ ಆಗಿದೆ, ಕಾಣ್ತಿರ್ಬೋದು. ಇಲ್ಲಿ ಮುಡಿಸ್ದಂಗಾಗಿದೆ, ಕಾಣ್ತಿದೆ ನಿಮಗೆ. ಸೀದಾ ಇಲ್ಲಿ ಸ್ಟೇಟ್ ಇಲ್ಲ, ಇಲ್ಲಿಂದ ಹಿಡಿದು ಎಷ್ಟು ಬೆಂಡ್ ಆಗಿದೆ. ತಿದ್ದ ಕೊಡೋಣ. ಸೇಮ್ ಅದರಂಗೆ, ಆದರೆ 3 ಡ್ರಾನು ಸೇಮು. ಅದ್ಲ ಬಡ್ಲಿ ಬರ್ತಾವೆ, ಆದರೆ ಸೇಮ್ ಡ್ರಾ ನಂಬರ್ ಪ್ರಕಾರ ಇರ್ತವೆ. ಇದು ಕಿಲಿ ಸಮೇತ ಇದೆ, ನೋಡ್ತಿರ್ಬೋದು. ಇದು ಸೇಮು ಸ್ಟಿಕ್ಕರ್ ಇದೆ ಇನ್ನು, ಮತ್ತು ಹಳೆಯ ಗುರುತಿಂದ ಪ್ರಕಾರ ಹಳೆಯ ಸ್ಟಿಕ್ಕರಿನ ಕಿಲಿ ಒಂದು ನೋಡಿ. ಕಿಲಿ ಸ್ವಚ್ಛತೆ ಅಲ್ಲಿ ಇರಿಬೆ ಹೋಗ್ತಾ ಇರುತ್ತೆ, ಹೋಗಿ ಬರ್ತಾ ಇರುತ್ತೆ. ಮನೆ ಇದ್ದಂಗೆ ತಿಳ್ಕೊತಾ ಇದೆ. ಇಷ್ಟು ಇದೆ. ಇದು ಪಟ್ಟಿ ನೋಡ್ತಿರ್ಬೋದು. ಇದೆಲ್ಲ ಪಾಟರ್ ಟೈಪು, ಜಸ್ಟ್ ತಗಡಿನ ಎಲ್ಲ ಮಿಷನಲ್ಲಿ ರೆಡಿ ಆಗ್ತಾಯಿವು. ಇಂಡ್ಯಾದಲ್ಲಿ ಕ್ವಾಲಿಟಿ ಅಂತೂ ಬೆಸ್ಟು. ಅಂದ್ರೆ ಈಗ ಇಂಡ್ಯಾದಲ್ಲೇ ಮಾಡೋಕ್ಕಂತಾರೆ. ಆವಾಗ ಬೇರೆ ಬೇರೆ ಹೊರಗಿನ ದೇಶದಲ್ಲಿ ಬರ್ತಿತ್ತು ಎಲ್ಲ. ಈಗ ನಮ್ಮ ಇಂಡ್ಯಾದಲ್ಲೇ ಸಣ್ಣ ಸಣ್ಣ ಪ್ರಾಡಕ್ಟು ಮತ್ತು ಸ್ಟೀಲು ಎಲ್ಲ ನಮ್ಮಲ್ಲೇ ರೆಡಿ ಆಗುತ್ತವೆ. ಅಲ್ಯೂಮಿನಿಯಮ್ಮು ಎಲ್ಲ ಇಂಡ್ಯಾದಲ್ಲೇ ಮಿಕ್ಸಡ್ ಆಗುತ್ತೆ, ನೋಡ್ತಿರ್ಬೋದು. ಎರಡನೆಯ ಒಂದು ಭಾಗ ಎರಡು ಸೇಮ್ ಕಾಣ್ತಿದೆ ನಿಮಗೆ, ಕ್ಲಿಯರ್ ಕಾಣ್ತಿದೆ ಇಲ್ಲಿ ಕ್ಯಾಮ್ರಾದಲ್ಲಿ. ಈ ನೋಡಿ, ಬೆಳಕು ಜಾಸ್ತಿ ಇದೆ, ಹೊರಗಿನ ಬಿಸಿಲಿಂದು ತಾಪ, ಅದಕ್ಕೆ ಹೀಗೆ ಕ್ಯಾಮ್ರಾ ಮುಂದೆ ಹಿಡಿದ್ರೆ ಇದಾಗುತ್ತೆ. ಈಗ ಕಾಣ್ತಿದೆ. ಒಂದು ಮನಿ ಕಣ್ಣು ಕಾಣ್ತಿದೆ ಸ್ನೇಹಿತರೆ. ಇದನ್ನೊಂದು 3ನೇ ಡ್ರಾ ತೆಗೆಯೋಣ. ಇದ್ರ ಬಗ್ಗೆ ನಾನು ಹಿಂದೆ ಚರ್ಚೆ ಮಾಡ್ಕೊಂಡು ಬರ್ತೀನಿ, ಯಾಕೆ ಈ ವಿಡಿಯೋ ಮಾಡಿದ ಸಮೇತ. ಇದನ್ನು ತೆಗೆಯೋಣ. ಒಂದು ಸ್ನೇಹಿತರೆ, 3 ಸೂಪರ್ ಸ್ಟಾರ್ ಎಂಬ ಒಂದು ಇವು ಡ್ರಾ ಬಂದಿವೆ. ಈ ಡ್ರಾ ಅಂತ ಬ್ಯಾಂಕಲ್ಲಿ ಹೇಳ್ತಾರೆ, ಮಾಡ್ಕೋಬೇಕಂತ ಹಣ. ನಾವಿಲ್ಲಿ ಡ್ರಾ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ. ಈ ಡ್ರಾ ಬಂದು ನಿಮಗೆ 5.5 ಫೂಟು ಉದ್ದ ಬರುತ್ತೆ, 6 ಫೂಟ್ ಲೆಕ್ಕ. ಮತ್ತು ಹಿಂಗೆ 3 ಫೂಟ್ ಬರುತ್ತೆ ಅಡಮಗ್ಲ. ಸರಿ, ನಿಮ್ಮ ಮ್ಯಾಗ ತೋರಿಸ್ತೀನಿ. ಅದು ಈಗ ನೋಡಿ, ಇದು ಇಲ್ಲಿಂದ ಹಿಡಿದು ಸ್ನೇಹಿತರೆ ಇಷ್ಟುದ್ದ, ಅಂದರೆ ಇದು 6 ಫೂಟ್ ಲೆಕ್ಕ. ಹೊಳ್ಳಿ ಇಲ್ಲಿಂದ ಹಿಡಿದು ಇಷ್ಟಂದರೆ ಇಲ್ಲೇ 3 ಫೂಟ್ ಲೆಕ್ಕ. ಇವು ಕಂಬಗಳು ಅಂದರೆ ಒಂದು ಹಿಂಗೆ ನೆಲ್ಬರ್ಸಿ ಬಂದು ಹಿಂಗಂದರೆ ಒಂದು ಸ್ಟೇಟ್ ಹಿಡ್ಕೊಂಡ್ರೆ ಒಂದು 4 ಫೂಟ್ ಲೆಕ್ಕ. ಹಿಂಗೆ ಬಂದರೆ ಒಂದು 9 ಫೂಟು ಲೆಕ್ಕ ಇದೆ. ಹಿಂಗೆ ಕ್ರಾಸಿಂಗ್ ಬರಬೇಕಲ್ಲ, ಸ್ಟೇಟ್ ಬಂದು ಕ್ರಾಸಿಂಗ್ ಬರಬೇಕು. ಎರಡು ಸೇಮ್ ಪೈಪು, ಅಷ್ಟೇ ಸ್ಟೆಪ್ಪಿಂಗ್ ಇರೋದು. ಬಾಕ್ಸ್ ನೋಡ್ತಾ ಇದ್ರೆ ನೀವು ಎಷ್ಟು ದಪ್ಪವಾಗಿ ಹಾರ್ಡ್ ಬೀಡಿದೆ, ನೋಡ್ತಿರ್ಬೋದು. ಹೊಟ್ಟೆ ಜಂಪ್ ಹೊಡೆಯಲ್ಲ, ನೋಡ್ತಿರ್ಬೋದು. ಬೆಸ್ಟ್ ಅಂತ ಹೇಳ್ಬೋದು ಇಂಥವು ಮಾಡ್ಸೋಕ್ಕೆ.
ಚಲೋ ಕ್ವಾಲಿಟಿದೈತಿ, ಬೆಸ್ಟ್. ನಾವು ಅವಾಗ ಸುದ್ದು ಮಾಡಿಸೋದಾಗಿತ್ತು, ಮಾಡಿಸೋದಾಗಲಿಲ್ಲ. ಮೇಲೆ ಅದ್ರ ಮೇಲೆ ಹತ್ತ ನಾವು ಈಗ ಇದು ಎಷ್ಟು ಇದೆ ಅಂತ ಗಡಿಮುಟ್ಟಿದೆ ಅಂತ ನಿಮಗೆ ಪ್ರೂಫ್ ತೋರಿಸ್ತೀನಿ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ನೋಡಿ. ಈಗ ನಾವು ಏನಂದರೆ ಈ ಥರ ವಿಡಿಯೋ ಕಾಣ್ತಿದೆ, ನಿಮಗೆ ನೋಡ್ತಿರ್ಬೋದು. ನಾನು ಈ ಥರ ಕುಂತಿದ್ದೇನೆ, ಕೆಳಗೆ ನೋಡ್ತಿರ್ಬೋದು ಎಷ್ಟು ಗಟ್ಟಿಮುಟ್ಟು ಹಾಡಾಗಿದೆ. ಮತ್ತು ಈ ಒಂದು ಸ್ಟೀಲ್ ಮತ್ತು ನಮ್ಮ ಹಾಡು ಇರ್ಬೋದು. ನೀವು ಸೆಕೆ ಜಾಸ್ತಿ ಇದೆ, ಅದಕ್ಕೆ ನಿಮ್ಮ ವಿಡಿಯೋ ಕಟ್ ಮಾಡಿ ನಾನು ಫ್ಯಾನು ಕರೆಂಟ್ ಹೋಗ್ಬಿಟ್ಟಿದ್ದೇವೆ. ಏನಂದರೆ ಈಗ ಇದನ್ನ ನೋಡ್ತಿರ್ಬೋದು, ಕೆಬ್ನ ಈ ಥರ ಕುಂತಿದ್ದೇನೆ, ಎಷ್ಟು ಹಾಡಿದೆ ನೋಡ್ತಿರ್ಬೋದು ನೋಡಿ. ಈ ಥರ ಕುಂತಿದ್ದೇನೆ ನಾನು ಒಬ್ಬನೇ. ಈ ಥರ ಕುಂತಾಗ ನಮ್ಮದು ಇಷ್ಟು ಥರ ಲೆಂತ್ ಬರುತ್ತೆ. ಇದು ಈ ಥರ ಕುಂತಾಗ ಇಷ್ಟುದ್ದ ಇದೆ, ವೇಟನ್ನು ಹಿಡ್ತಿದೆ. ಮತ್ತು ಅಲ್ಲದೆ ನಾ ಈಗ ಇಷ್ಟು ಕುಂತವನೇ ಇಷ್ಟು ವೇಟ್ ಹಿಡ್ತಿದೆ. ಅಂದರೆ ಇನ್ನು ನಾವು ಇದರಲ್ಲಿ ಏನಾರ ಫಾರ್ಮ್ ತುಂಬು, ಟೀಚರ್ ಕಲಿಸಿದ್ದರು, ಕಿರಾಣಿ ಸಾಮಾನು ಫೈಲ್ ಬರೆಯೋದು, ಲೆಕ್ಕ ಮಾಡೋದು ಎಲ್ಲ ಅದಕ್ಕೂ ಅನುಕೂಲ ಇದೆ. ಮತ್ತು ಇದರಲ್ಲಿ ಕಿರಾಣಿ ಅಂಗಡಿ ಹಣ ಡ್ರಾ ಮಾಡ್ಕೋಬೋದು. ಇದರಲ್ಲಿ ಕಿರಾಣಿ ಅಂಗಡಿ ಹಣ ನಾವು ಇದರಲ್ಲಿ ತೆಗೆದು ಹಾಕೋದು, ವರ್ಕಿಂಗ್ ಮಾಡ್ಬೋದು. ಏನಿಲ್ಲ, ಎಲ್ಲರೂ ಮಾಡ್ಕೋಬೋದು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಮಾಡಿಕೊಳ್ಳಿ ಅಂತ. ನಿಮ್ಮ ಮತ್ತೇನೆಂದರೆ ಈಗ ನಾನು ಹೇಳೋದೇನೆಂದರೆ, ಈಗ ಫಸ್ಟ್ ಈ ವಿಡಿಯೋ ಆಯಿತು. ಮುಂದಿನ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಮತ್ತು ಫುಲ್ ವಿಡಿಯೋ ನಿಮಗೆ ಪೂರ್ತಿಯಾಗಿ ಬರುತ್ತೆ. ನಾನು ಹಿಂದೆ ಇದನ್ನು ಹಾಕಿಲ್ಲ, ಬೇರೆ ಹಿಂದೆ ಒಂದು ಏನು ನಾನು ಇದನ್ನು ಬಿಟ್ಟಿಲ್ಲ. ನಿಮಗೆ ಬೇಜಾರು ತಿಳ್ಕೊಬೇಡಿ. ಹಾಗೆ ಸಾಮಗ್ರಿಗಳ ಮೇಲೆ ಹಂಗೆ ಮಾಡೋಕ್ಕಂತೀನಿ ನಾನು. ಅದು ಇದೆ ಮಡಿಸಿಟ್ಟಿದ್ದೆ, ಅದೆಲ್ಲ ಇಟ್ಟು ಸಿಗ್ತಾಯಿಲ್ಲ. ಹಿಂದೆ ಹಾಕ್ತಾರಲ್ಲ ಫೋಟೋ ತೆಗಿಬೇಕಾದ್ರೆ ಒಂದು ಪಡೆದಂಥದ್ದು, ಅದಾದರೆ ನಿಮಗೆ ಸ್ಕ್ರೀನ್ ಒಂದು ಫೇಸು ಮತ್ತೆಲ್ಲ ಥರದ್ದು ಒಂದು ವಿಡಿಯೋ ಕಂಪ್ಲೀಟ್ ಚಲೋ ಆಗಿ ಬರುತ್ತೆ ಅಂತೀನಿ. ತಪ್ಪು ತಿಳ್ಕೊಬೇಡಿ, ಕ್ಷಮಿಸಿ. ಹಾಗೆ ಏನಿಲ್ಲ, ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ಹೊಸದಾಗಿ ರೆಡಿ ಮಾಡಿಸ್ಕೊಂಡ್ಮೇಲೆ. ಆದಮೇಲೆ ನಿಮಗೂ ಇದನ್ನು ಎಲ್ಲಿ ಮಾಡಿಸ್ಬೇಕು, ಫೋನ್ ನಂಬರ್ ಹಾಕ್ತೀನಿ, ಒಂದು ಮೊಬೈಲ್ ನಂಬರು ಯಾವ ಥರ ಮಾಡಿಸ್ಬೇಕು ಅನ್ನೋದು ನೀವು ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದಲ್ಲದೆ ನಿಮಗೆ ಇದ್ರದ್ದು ಮತ್ತು ಪೇಂಟಿಂಗು ಮತ್ತು ವರ್ಕಿಂಗ್ ಎಲ್ಲ ಥರದ ಬಗ್ಗೆ ನಾನು ಹೇಳ್ತೀನಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಈಗ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋರು ಹಳೆಯ ವಿಡಿಯೋ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಹೊಸ ವಿಡಿಯೋ ಹಳೆ ವಿಡಿಯೋ ನಿಮಗೆ ತಪ್ಪುತ್ತವೆ. ಎಲ್ಲರೂ ವಿಡಿಯೋ ನೋಡಿ, ವಿಡಿಯೋ ತಪ್ಪಿಸ್ಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಮ ಸಪೋರ್ಟರ್ ಹಿಂಗೆ ಇರಲಿ, ನಿಮ್ಮ ಖುಷಿ, ನಿಮ್ಮ ಪ್ರೀತಿ, ವಿಶ್ವಾಸ ಹಿಂಗೆ ಇರಲಿ ಅನ್ಕೊಂತ ನಿಮ್ಮಲ್ಲಿ ಥ್ಯಾಂಕ್ಸ್, ನಮಸ್ಕಾರ ಮತ್ತು ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ನಮ್ಮ ವಿಡಿಯೋಗಳಿಗೆ ಥ್ಯಾಂಕ್ ಯು.